ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಸ್ಯಾಟರ್ಡೆ ವ್ಲಾಗ್. ಸ್ಯಾಟರ್ಡೆ ನಮ್ಮ ದಿಯಾ ಬೇಗ ಎದ್ಲು. ನಮ್ಮ ತೋಷಿ 9 ಗಂಟೆ ಆದರೂ ಎದ್ದಿರಲಿಲ್ಲ. ನೈಟೆಲ್ಲ ಮೂವಿ ನೋಡ್ಕೊಂಡು ಮಲಗಿರ್ತಾರೆ, ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾರೆ. ನಾನು ಆಲ್ಮೋಸ್ಟ್ ಸೋಂಬೇರಿ ಆಗಿದ್ದೀನಿ ಅಂತ ಹೇಳ್ದೆ ಅಲ್ವಾ. ಸೊ ನಾನು ಎದ್ದೇಳೋದು 7:30 8 ಗಂಟೆನೇ ಆಗೋಗ್ಬಿಡುತ್ತೆ. ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಕ್ರೀಮು ಎಲ್ಲ ಹಾಕ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ಆನಂತರ ಇನ್ನೇನು ಆ್ಯಸ್ ಯೂಶ್ವಲ್ ತಿಂಡಿ ಮಾಡೋಕ್ಕೆ ಅಡುಗೆ ಮನೆಗೆ ಹೋಗಲೇಬೇಕಲ್ವಾ. ಸೊ ಆ ರೀತಿ ಹೋದೆ. ಇಲ್ಲಿ ಬೆಣ್ಣೆನ ತೆಗೆದಿಟ್ಟಿದ್ದೆ, ತುಪ್ಪನ ಕಾಯಿಸಿರಲಿಲ್ಲ. ಸೊ ಹಾಗಾಗಿ ತುಪ್ಪ ಕಾಯಿಸೋದಕ್ಕೆ ಅಂತ ಚಿಲ್ವಾರ್ ಪಾತ್ರೆಗೆ ಬೆಣ್ಣೆನ ಹಾಕಿಟ್ಟು ಸ್ವಲ್ಪ ಬೆಳ್ಳುಳ್ಳಿಯನ್ನು ಒಂದು 8ರಿಂದ 10 ಬೆಳ್ಳುಳ್ಳಿನ ಚಚ್ಕೊಂಡು, ಬೆಳ್ಳುಳ್ಳಿ, ತುಪ್ಪದ ಪುಡಿ, ಆನಂತರ ಉಪ್ಪು, ಕರಿಬೇವು ಅಥವಾ ನೀವು ವಿಳೆದೆಲೆ ಯಾವ್ದು ಬೇಕಿದ್ರೂ ಹಾಕ್ಕೊಂಡ್ರೂ ನಡೆಯುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಎಣ್ಣೆ ಬಿಟ್ಕೊಂಡು ಆದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಸಪ್ರೇಟಾಗಿ ತೆಗೆದಿಟ್ಟು ಆನಂತರ ಫ್ರೈಡ್ ರೈಸ್ ಮಾಡೋಣ ತಿಂಡಿಗೆ ಅಂತ ಬೇಕಾಗಿರೋ ತರಕಾರಿನೆಲ್ಲ ಕಟ್ ಮಾಡಿಕೊಂಡೆ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ತುಪ್ಪ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. 1 or 2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಟು ಆನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಹಾಕ್ಕೊಂಡು ಫುಲ್ ಫ್ರೈ ಮಾಡ್ಕೋಬಾರ್ದು ಯಾವುದೂ ಇಲ್ಲಿ. ಆನಂತರ ಕ್ಯಾರೆಟು, ಬೀನ್ಸ್ ಕೂಡ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಆನಂತರ ಕೊತ್ತಂಬರಿ ಸೊಪ್ಪನ್ನು ಅದು ಫ್ರೈ ಆಗೋ ಅಷ್ಟರಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಂಡಾದ್ಮೇಲೆ ತರಕಾರಿನೆಲ್ಲ ಸೈಡ್ಗೆ ಮಾಡಿಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸೋಯಾ ಸಾಸು, ಟೊಮೊಟೊ ಸಾಸನ್ನು ಹಾಕಿಬಿಟ್ಟು ಒಂದು 2 ನಿಮಿಷನೂ ಬೇಡ, 1 ನಿಮಿಷ ನೀವು ಫ್ರೈ ಮಾಡಿದ್ರೆ ಸಾಕು. ಈ ಜೊತೆಗೆ ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಆನಂತರ ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪೌಡರು, ಸಾಲ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ರೈಸ್ ಏನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಮೇಲೆ ಉಪ್ಪು ಮತ್ತು ಜೀರಾ ಪೌಡರ್ ನೀಟಾಗಿ ಅನ್ನನ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅನ್ನನ ನಾನು ಬೆಳಗ್ಗೆನೇ ಮಾಡಿಟ್ಟಿದ್ದೆ, ಸೊ ಹಾಗಾಗಿ ತಣ್ಣಗಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡ್ಬಿಟ್ರೆ ರುಚಿಯಾಗಿರುವಂತಹ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಒಂದ್ಸಲ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಮನೇಲಿ. ಟೊಮೊಟೊ ಸಾಸ್ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಸ್ ಕೂಡ ನಾನು ಮನೇಲೇ ಮಾಡ್ತೀನಿ, ಅಂಗಡಿಯಿಂದ ಯಾವುದನ್ನು ಕೂಡ ತರೋದಿಲ್ಲ. ನಮ್ಮ ಲೀಡರ್ಗಳಿಬ್ಬರು ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ. ಆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತುಪ್ಪ ಕೂಡ ತಣ್ಣಗಾಗಿತ್ತು. ಅದನ್ನು ಒಂದು ಬಾಟಲ್ ಅಥವಾ ಕಂಟೈನರ್ ಏನಾರು ಇಟ್ಕೊಂಡಿರ್ತೀರಲ್ವ, ಸೊ ನೀವು ಯೂಸ್ ಮಾಡೋದು ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಅದರೊಳಗಡೆ ಇರುವಂತಹ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಕೂಡ ಮತ್ತೆ ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂತಹ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಆನಂತರ ತಪ್ಪಲೆಯಲ್ಲಿರುವಂತಹ ತುಪ್ಪ ಇನ್ನೂ ಸ್ವಲ್ಪ ಇರುತ್ತೆ, 1 or 2 ಸ್ಪೂನ್ ಅದರಲ್ಲಿ ಅಂಟ್ಕೊಂಡಿರುತ್ತೆ. ನಾನೇನು ಮಾಡ್ತೀನಿ ಅಂತ ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು 2 ಗ್ಲಾಸು ಮಜ್ಜಿಗೆನ ಹಾಕ್ಕೊಂಡ್ಬಿಡ್ತೀನಿ ಅದರೊಳಗಡೆ. ಅದನ್ನು ಮತ್ತೆ ಅಳ್ಳಾಡಿಸ್ಕೊಂಡು ಮತ್ತೆ ಸೋಸ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಬೆಳ್ಳುಳ್ಳಿನೂ ಕೂಡ ತಿಂತಾರೆ ಅದರಲ್ಲಿರೋವಂಥದ್ದು. ಸೊ ನನಗೆ ಅದನ್ನು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ, ಅದಕ್ಕೆ ಮಜ್ಜಿಗೆನ ಹಾಕ್ಕೊಂಬಿಟ್ಟು ಏನು ಮಾಡ್ತೀನಿ, ಕುಡಿದ್ಬಿಡ್ತೀನಿ. ಸೊ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ಕೊಟ್ಟರೆ ಚೆನ್ನಾಗಿರುತ್ತೆ, ತುಪ್ಪ ಬರುತ್ತೆ, ಎಕ್ಸ್ಟ್ರಾಕ್ಟ್ ಆಗುತ್ತೆ ಮತ್ತು. ಸೊ ಹಾಗಾಗಿ ಆನಂತರ ಹಪ್ಪಳ ಮಾಡೋಣ ಅಂತ ಹಪ್ಪಳಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಇದು ಹಪ್ಪಳ ಆ್ಯಸ್ ಯೂಶ್ವಲ್ ಅಕ್ಕಿ ಹಪ್ಪಳ ಯಾವ ರೀತಿ ಮಾಡ್ತೀವಿ, ಸೊ ಅದೇ ರೀತಿ ಮಾಡುವಂಥದ್ದು. ಅದೇನು ರೆಸಿಪಿ ನನಗೇನು ಶೇರ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಬೇಕು ಅಂತಂದರೆ ನೀವು ನೋಡಿದ್ರೇ ಗೊತ್ತಾಗುತ್ತೆ ಏನೇನು ಹಾಕಿದ್ದೀನಿ ಅಂತ. ಸೊ ಈ ರೀತಿ ಮುದ್ದೆ ರೀತಿ ನಾವು ಯಾವ ರೀತಿ ಕೂಡಿಸ್ತೀವಿ ಮುದ್ದೆನ, ಸೊ ಅದೇ ರೀತಿ ಕೂಡಿಸ್ಕೊಂಡು ಆನಂತರ ಒಂದು ಸ್ವಲ್ಪ ಹೊತ್ತು ಅಂತ ಅಂದರೆ ಒಂದು 10 ನಿಮಿಷ ಅದು ಹಳ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಆನಂತರ ಮುದ್ದೆ ಯಾವ ರೀತಿ ಕಟ್ತೀವಿ ಆ ರೀತಿ ಉದ್ದುದ್ದ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಬಿಲ್ಲೆ ಮಾಡಿಕೊಂಡು ನಾವು ಹಪ್ಪಳನ ಪ್ರೆಸ್ ಮಾಡಿಕೊಂಡ್ರೆ ಆಗೋಯ್ತು. ಸೊ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ಏನು ಮಾಡಿದೆ, ತಟ್ಟೆನ ಕೆಳಗಡೆ ಇಟ್ಕೊಂಡ್ಬಿಟ್ಟು ಕವರ್ನ ಮೇಲಿಟ್ಕೊಂಡು ಮತ್ತೆ ಚಿಕ್ಕ ಪ್ಲೇಟನ್ನು ಇಟ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಯಾವುದೇ ಮಿಷಿನ್ ಕೂಡ ಬೇಡ, ಈಸಿಯಾಗಿ ಒಬ್ಬರೇ ಮಾಡ್ಕೊಬೋದು. ಸೊ ನಾನು ಕೂಡ ಒಬ್ಬಳೇ ಮಾಡ್ಕೊಂಡಿದ್ದು. ಮಳೆ ಬೇರೆ ಬರ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು ವೆದರು ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಇದ್ದಿದ್ರೆ ಹೆಲ್ಪ್ ಮಾಡೋರು, ಸೊ ಅವರು ಕೂಡ ಇರಲಿಲ್ಲ, ಎಲ್ಲೋ ಹೋಗಿದ್ರು. ಮಳೆ ಬೇರೆ ಬಂದಿತ್ತು, ಮಳೆ ಬರ್ತಾನೆ ಇತ್ತು ನಾನು ಮಾಡಿದಾಗ. ಸೊ ಒಳಗಡೆನೇ ಒಣಗಾಕಿದ್ದೆ, ಸ್ವಲ್ಪ ಫ್ಯಾನ್ಗಳಿಗೆ ಆರದ್ಮೇಲೆ ಹೊರಗಡೆ ಒಣಗಾಕೋಣ ಅಂತ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.